Ellaರಿಗೂ ನಮಸ್ಕಾರ. Welcome back to my YouTube channel. So today's video is my hair care routine. Yes, ನನಗೆ ಈ ಕ್ವಶನ್ ನ ತುಂಬಾ ಜನ ಪರ್ಸನಲ್ ಆಗಿ ಕೇಳಿದೀರಾ. ನನ್ನ ಫ್ಯಾಮಿಲಿ ಅವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇನ್ನೂ ಒಂದ್ ಸ್ವಲ್ಪ ಜನ ನನಗೆ ಕೇಳಿದೀರಾ. ನಿನ್ನ ಹೇರ್ ಕೇರ್ ರೊಟೀನ್ ಏನು, ನಿನ್ನ ಹೇರ್ ಕೇರ್ ಏನು, ಅಂಡ್ ನೀನ್ ಯಾವ ಹೇರ್ ಸಿರಮ್ ಯೂಸ್ ಮಾಡ್ತೀಯಾ, ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀಯಾ, ಅಂಡ್ ಯಾವ ಕಂಡೀಷನರ್ ಯೂಸ್ ಮಾಡ್ತೀಯಾ, ಯಾವ ಶಾಂಪೂ ಯೂಸ್ ಮಾಡ್ತೀಯಾ ಅಂತ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಸೊ ಅವ್ರಿಗೆಲ್ಲರಿಗೂ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಿದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಪರ್ಸನಲ್ ಆಗಿ ಆನ್ಸರ್ ಮಾಡಿದೀನಿ, ಬಟ್ ಸ್ಟಿಲ್ ಪ್ರತಿ ಸಲ ಹೇಳೋದಿಕ್ ಆಗಲ್ಲ. ಸೊ ಹಂಗಾಗಿ ಒಂದೇ ಸಲ ವಿಡಿಯೋ ಮಾಡಿ ಹೇಳೋಣ ಅಂತ. ಅಂಡ್ ನಿಮ್ಗೂ ಕೂಡ ನನ್ನ ಹೇರ್ ಕೇರ್ ರೊಟೀನ್ ಏನು ಅಂತ ಗೊತ್ತಾಗುತ್ತೆ ಅಂತ ಸೊ ಈ ವಿಡಿಯೋನ ಮಾಡ್ತಿದೀನಿ. ಫಸ್ಟ್ ನಿಮ್ಮ ಕ್ವಶನ್ಸ್ ಈಗ ನಾನು ಆನ್ಸರ್ ಮಾಡ್ತೀನಿ. ನಾನು ನೀವೆಲ್ಲ ಯೂಸ್ ಮಾಡೋ ತರಾನೇ ಅದೇ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ಅಂಡ್ ಕ್ಲಿನಿಕ್ ಪ್ಲಸ್ ಶಾಂಪೂನೇ ಯೂಸ್ ಮಾಡ್ತೀನಿ. ನನ್ನ ಹೇರ್ ಸೀಕ್ರೆಟ್ ಒಂದಿದೆ, ಸೊ ಅದನ್ನ ಹೇಳ್ತೀನಿ. ಅಂಡ್ ಕಂಡೀಷನರ್ ಅಂತ ಬಂದ್ರೆ ನಾನು ಯಾವ್ದೇ ತರ ಕಂಡೀಷನರ್ ಯೂಸ್ ಮಾಡಲ್ಲ. ಬಿಕಾಸ್ ರೀಸನ್ ಇದೆ. 2 years ಬ್ಯಾಕ್ ನಾನು ಸ್ವಲ್ಪ ದಿನ ಕಂಡೀಷನರ್ ನ ಯೂಸ್ ಮಾಡಿದೀನಿ. ನನಗೆ ಯಾವ್ದೇ ತರ ರಿಸಲ್ಟ್ ಸಿಗ್ಲಿಲ್ಲ ಅಂಡ್ ಇನ್ನೂ ನನ್ನ ಹೇರ್ ಫಾಲ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹಂಗಾಗಿ ನಾನು ಕಂಡೀಷನರ್ ಯೂಸ್ ಮಾಡಲ್ಲ. ಸೊ ಹೇರ್ ಸೀಕ್ರೆಟ್ ಅಂತ ಬಂದಾಗ ನಾನು ತೋರಿಸ್ತೀನಿ ಹೆಂಗ್ ಪ್ರಿಪೇರ್ ಮಾಡೋದು ಏನು ಅಂತ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಇಸ್ ಅಕ್ಸೆ ಬೀಜ, ಇಂಗ್ಲಿಷ್ ಅಲ್ಲಿ ಫ್ಲಾಕ್ಸ್ ಸೀಡ್ಸ್ ಅಂತ ಕರೀತಾರೆ. ಸೊ ನಿಮ್ಗೆ ಎಲ್ಲ ಪ್ರಾವಿಷನ್ ಸ್ಟೋರ್ ಅಲ್ಲೂ ಸಿಗುತ್ತೆ. 100 ಗ್ರಾಮ್ಸ್ಗೆ 30 rupees 40 rupees ಆಗುತ್ತೆ. ಸೊ ಸೆಕೆಂಡ್ ಬೇಕಿರೋದು ಆಲೋವೆರಾ ಜೆಲ್ ಅಂಡ್ ಥರ್ಡ್ ಕೊಕೊನಟ್ ಆಯಿಲ್. ಎಸ್, ಸೊ ಈ 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಅಂಡ್ ನೀರ್ ಬೇಕು. ಸೊ ಇಷ್ಟಿದ್ರೆ ಸಾಕು, ನಿಮ್ಮ ಹೇರ್ ಮಾಸ್ಕ್ ರೆಡಿ ಆಗುತ್ತೆ. ಅಂಡ್ ಇದು ನಾನು ಯೂಸ್ ಮಾಡುವಂತ ಹೇರ್ ಮಾಸ್ಕ್. ಸೊ ಅದು ಹೆಂಗ್ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟ್ ಈಗ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ನಮ್ಗೊಂದು ಪಾತ್ರೆ ಬೇಕು. ಸೊ ನಾನು ಈ ಪಾತ್ರೆನ ಯಾವಾಗ್ಲೂ ನನ್ನ ಹೇರ್ ಮಾಸ್ಕ್ ಮಾಡ್ಲಿಕ್ಕೆ ಅಂತಾನೆ ಈ ಪಾತ್ರೆ ಇಟ್ಬಿಟ್ಟಿದೀನಿ. ಸೊ ಬನ್ನಿ. ಒಂದು 4 glasses ಆಫ್ ವಾಟರ್ ಆಡ್ ಮಾಡಿದೀನಿ. ಇದನ್ನ ಒಂದು 20 minutes ನೀಟಾಗಿ ಬಾಯ್ಲ್ ಆಗಕ್ ಬಿಡೋಣ. ಈ ರೀತಿ ಕುದೀತಾ ಇರ್ಬೇಕಾದ್ರೆ ನಾವ್ ಈ ತರ ತಿರುಗಿಸ್ಕೊಡ್ಬೇಕು ಒಂದು 5 minutes. ಸೊ ಅವಾಗ ಜೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು 5 minutes ಇದೇ ತರ ಕುದಿಬೇಕಿದು. ಸೊ ಅವಾಗ ನೀಟಾಗಿ ಜೆಲ್ ಆಗುತ್ತೆ. ಆಮೇಲೆ ತೋರಿಸ್ತೀನಿ. ಸೊ ಇದು ತೀರಾ ತಿಕ್ಕಾಗೂ ಬೇಡ, ತೀರಾ ತಿನ್ನಾಗೂ ಬೇಡ, ಮೀಡಿಯಂ ಆಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆಫ್ ಮಾಡಿ ಗ್ಯಾಸ್ನ. ತೋರಿಸ್ತೀನಿ ನಾನು ನಿಮ್ಗೆ ಹೆಂಗ್ ಬರುತ್ತೆ ಅಂತ ನೋಡ್ತೀವಿ. ನೀವೇ ನೋಡ್ಬೋದು ಚೆನ್ನಾಗಿ ಬಬಲ್ ಬರ್ತಿದೆ. ನೀವೇ ನೋಡ್ತಿದ್ದೀರಾ, ಇದು ನೀಟಾಗಿ ಜೆಲ್ ಆಗಿ ಕನ್ವರ್ಟ್ ಆಗ್ತಿದೆ ನಿಧಾನಕ್ಕೆ. ಸೊ ಇನ್ನೂ ಆಗಿಲ್ಲ, ಇನ್ನೂ ಆಗ್ಬೇಕು. ನಾನು ತೋರಿಸ್ತೀನಿ ನಿಮ್ಗೆ ಎಷ್ಟು ಮಾತ್ರ ಇರ್ಬೇಕು ಅಂತ. ಆದಷ್ಟು ಮೀಡಿಯಂ ಫ್ಲೋ ಅಲ್ಲೇ ಇದನ್ನ ತಿರುಗಿಸ್ಕೊಡಿ. ಸೊ ನೀವೇ ನೋಡ್ಬೋದು ಇಲ್ಲಿ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಸೊ ಇದನ್ನ ಆಫ್ ಮಾಡಿ. ಸೊ ಇದನ್ನ ಆರೋದಿಕ್ ಬಿಡ್ತೀನಿ, ಬಿಕಾಸ್ ಇದು ತುಂಬಾ ಬಿಸಿ ಇದೆ. ಸೊ ಇದ್ರಲ್ಲಿ ನಾವು ಮುಟ್ಟಿದ್ರೆ ನಮ್ ಕೈ ಸುತ್ಕೊಂಡು ಹೋಗುತ್ತೆ. ಹಾಗಾಗಿ ಒಂದು 2 minutes ಇದು ಹಾರ್ಲಿ. ಈಗ ಅದು 2 minutes ಆರೋದಿಕ್ ಬಿಟ್ಟಿದೀನಿ, ಅದ್ ಪಾಡಿಗೆ ಅದು ಹಾರುತ್ತೆ. ಸೊ ಅಷ್ಟೊತ್ತಿಗೆ ಈ ತರ ಒಂದ್ ಬಟ್ಟೆ ಇದ್ರೆ ಇಟ್ಕೊಳ್ಳಿ, ಕಾಟನ್ ಕ್ಲಾತ್. ಬಿಕಾಸ್ ಏನಕ್ಕೆ ಅಂದ್ರೆ ಇದು ಈಗ ಅಕ್ಸೆ ಬೀಜ ಏನ್ ಫ್ಲಾಕ್ಸ್ ಸೀಡ್ಸ್ ಹಾಕಿದೀವೋ ಅದನ್ನೇ ಒಂದ್ ಸೈಡ್ ತೆಗಿಬೇಕು ಅಂಡ್ ಜೆಲ್ನೇ ಒಂದ್ ಸೈಡ್ ತೆಗಿಬೇಕು. ಸೊ ದಟ್ ಈ ತರ ಬಟ್ಟೆ ಇದ್ರೆ ಬೆಟರ್ ಕಾಟನ್ ಕ್ಲಾತ್. ಬಿಕಾಸ್ ಬೇರೆದ್ರಲ್ಲೆಲ್ಲ ಅಷ್ಟೊಂದು ಪ್ರಾಪರ್ ಆಗಿ ಜೆಲ್ ಬರಲ್ಲ. ಸೊ ಹಂಗಾಗಿ ಕಾಟನ್ ಬಟ್ಟೆ ಬೆಟರ್ ಐ ಥಿಂಕ್. ನಿಮ್ ಹತ್ರ ಇದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ಯಾವ್ದಾದ್ರು ಹಳೆ ಬಟ್ಟೆ ಇದ್ರೆ ಅದನ್ನ ಯೂಸ್ ಮಾಡಿ. ಆಮೇಲೆ ಮನೇಲಿ ನಂಗೆ ಬೇಕು ಅಂತ ಹೇಳ್ಬಿಟ್ಟು ಹೊಸ ತೆಕ್ಕೊಂಡು ನಂತರ ಬೈಸ್ಕೊಂಡ್ಬೇಡಿ. ಸೊ ಅದೇ ಇದು ಹಳೇದು ಮುಂಚೆ ಎಲ್ಲ ಬೈಸ್ಕೊಂತಿದ್ದೆ, ಇದನ್ನೇ ವಾಶ್ ಮಾಡಿ ಇದನ್ನೇ ಇಟ್ಕೋಬಹುದು. ಸೊ ಹಂಗಾಗಿ ಬೇರೆ ಬಟ್ಟೆ ಎಲ್ಲ ಯೂಸ್ ಮಾಡಿದ್ರೆ ಒಂದ್ಸಲ ಯೂಸ್ ಮಾಡ್ಬಿಟ್ಟು ಬಿಸಾಕ್ಬೇಕು. ಸೊ ಬೆಟರ್ ನೀವು ಕಾಟನ್ ಬಟ್ಟೆ ತಗೊಳ್ಳಿ. ಮಾಡೋದು ನಮ್ಮ ಮನೇಲಿ ಇರೋ ಪಾತ್ರೆಗಳನ್ನೆಲ್ಲ ಹಿಂಗೆ ಮಾಡೋದು, ಈ ತರ ಕಾಯಿಸಿ ಇಟ್ಬಿಡೋದು. ಸೊ ಅದಕ್ಕೆ ನನ್ನ ಹೇರ್ ಜೆಲ್ಗೆ ಆಮೇಲೆ ಅವಾಗ ಸುಮ್ನೆ ನಮ್ಗೆ ಏನಾದ್ರು ಬೋರ್ ಆದಾಗ ಏನಾದ್ರು ಮಾಡ್ಕೋಬೇಕು, ಚೆನ್ನಾಗಿ ಬೇಯಿಸುವಂತದೆಲ್ಲ ಇದ್ರೆ ಈ ತರದ್ದೇ ಇಟ್ಬಿಡ್ತೀನಿ. ಸೊ ದಟ್ ಅವಾಗ ಬೇರೆ ಪಾತ್ರೆ ವೇಸ್ಟ್ ಆಗಲ್ಲ ಅಂತ ಅಷ್ಟೇ. ಸೊ ಆಗ್ತಾ ಇದು ಇನ್ನೂ ಆರ ಎಲ್ಲ ಬಿಸಿ ಹಂಗೆ ಇದೆ.
ಅಂಡ್ ಬಿಸಿ ಬಿಸಿ ತೆಗೆದ್ರೆ ಏನಾಗುತ್ತೆ, ನಮ್ಮ ಕೈ ಸುತ್ಕೊಂಡು ಹೋಗುತ್ತೆ. ಅಂಡ್ ಅದ್ ಹಾರಿದಾಗ ಇನ್ನೂ ಚೆನ್ನಾಗಿ ಜೆಲ್ಲಾಗಿ ಇನ್ನೂ ಚೆನ್ನಾಗಿ ಕನ್ವರ್ಟ್ ಆಗುತ್ತೆ. ಅದಾದಾಗ ಏನಾಗುತ್ತೆ, ಜೆಲ್ಲಾಗಿ ಇನ್ನೂ ಚೆನ್ನಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೆ ಆರೋದಕ್ಕೆ ಬಿಡೋದು. ಸೊ ಆರಿದೆ, ಆಲ್ಮೋಸ್ಟ್ ಜೆಲ್ ಅದಾಗದೇ ಆಗ್ಬಿಟ್ಟಿದೆ. ಸೊ ಈಗ ಇದು ನೀಟಾಗಿ ಆರಿದೆ. ಬನ್ನಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ತರ ಸ್ವಲ್ಪ ಸ್ವಲ್ಪ ಹಾಕೊಂಡು ತೆಗಿಯೋಣ, ಇಲ್ಲ ಅಂದ್ರೆ ಬಿಸಿ ಕೈಯೆಲ್ಲ ಸುತ್ಕೊಂಡು ಹೋಗುತ್ತೆ. ನನ್ ಕೈ ನೋಡಿ ಎಷ್ಟು ಕೆಂಪಗಾಗೋಯ್ತು. ನಾವ್ ಹಾಕಿದ ತಕ್ಷಣ ತೆಗೆದ್ಬಿಟ್ರೆ ನಮ್ ಕೈ ಸುಟ್ಕೊಂಡು ಹೋಗುತ್ತೆ. ಅದಕ್ಕೆ ಒಂದು 2 ಮಿನಿಟ್ಸ್ ಆರೋದಕ್ಕೆ ಬಿಟ್ಟಿತ್ತು. ಸೊ ಗೈಸ್ ಕ್ಯಾನ್ ಸಿ, ಈ ತರ ಜೆಲ್ ಸಪರೇಟ್ ಆಗುತ್ತೆ ಅಂಡ್ ಆಚೆ ಈಚೆ ಸಪರೇಟ್ ಆಗುತ್ತೆ. ಫ್ಲಾಟ್ ಪ್ಲೇಟ್ಸ್. ಏರ್ ಮಾಸ್ಕ್ ಆಯ್ತು, ಇದು ಹೇರ್ ಮಾಸ್ಕ್ ಅಂಡ್ ಇದು ಅಕ್ಸೆ ಬೀಜ. ಸೊ ಈ ತರ ಸಪರೇಟ್ ಮಾಡ್ಬೇಕು ನಾವು. ಸೊ ಅದಕ್ಕೆ ಕಾಟನ್ ಬಟ್ಟೆ ಬೇಕು ಅಂತ ಹೇಳಿದ್ದು. ಅಂಡ್ ಇವಾಗ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಅದನ್ನ ಮಿಕ್ಸ್ ಮಾಡ್ಬೇಕು. ತೋರಿಸ್ತೀನಿ ಒಂದು ನಿಮಿಷ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಲಿವೆರಾ ಜೆಲ್ನ ಹಾಕೋತಿದ್ದೀನಿ. ಒಂದು 2 to 3 ಸ್ಪೂನ್ಸ್ ಕೋಕೋನಟ್ ಆಯಿಲ್. ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಕೊಡ್ಬೇಕು. ಮೈ ಹೇರ್ ಮಾಸ್ಕ್ ಇಸ್ ರೆಡಿ. ಸೊ ಇವಾಗ ಇದನ್ನ ನನ್ನ ಹೇರ್ಸಿಗೆ ಅಪ್ಲೈ ಮಾಡ್ತೀನಿ. ಆಲ್ರೆಡಿ ಹೇರ್ ಆಯಿಲ್ ಅಪ್ಲೈ ಮಾಡಿದ್ದೀನಿ ನೈಟ್ ಸ್ವಲ್ಪ. ಅಪ್ಲೈ ಮಾಡಿದೆ. ಸೊ ನಾನ್ ಈ ಹೇರ್ ಮಾಸ್ಕ್ ನ ಯಾವಾಗೆಲ್ಲ ಯೂಸ್ ಮಾಡ್ತೀನಿ ಅಂತಂದ್ರೆ, ಲೈಕ್ ಯಾವ್ದಾದ್ರು ಫಂಕ್ಷನ್ಸ್ ಇದೆ ಅಂದಾಗ 1 ವೀಕ್ ಬಿಫೋರ್ ಯೂಸ್ ಮಾಡ್ತೀನಿ. ಇಲ್ಲ ಅಂದ್ರೆ 1 ಮಂತ್ ಒನ್ಸ್, ಇಲ್ಲ 3 ಮಂತ್ಸ್ 6 ಮಂತ್ಸ್ ಒನ್ಸ್. ನನಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೋ, ನಾನು ಸ್ವಲ್ಪ ಮೂಡ್ ಪರ್ಸನ್ ನಾನು. ಸೊ ಹಂಗಾಗಿ ನನಗೇನಾದ್ರು ಇವತ್ತು ಅಪ್ಲೈ ಮಾಡಿದೀನಿ, ಒಂದು ವಾರಕ್ಕೆ ನನ್ಗೆ ಇಲ್ಲ ಏರ್ ಕೇರ್ ಮಾಡ್ಬೇಕು ಅಂತ ಅನ್ಸಿದ್ರೆ ಮತ್ತೆ ಅಪ್ಲೈ ಮಾಡ್ತೀನಿ ಆತರ. ಬಟ್ ನಿಮಗೆ ಏನಾದ್ರು ಈ ಹೇರ್ ಮಾಸ್ಕ್ ನ ಅಪ್ಲೈ ಮಾಡ್ಬೇಕು ಅಂದ್ರೆ, ನೀವು ಬೇಕಾದ್ರೆ ವಾರಕ್ಕೊಂದ್ಸಲ ಕೂಡ ಅಪ್ಲೈ ಮಾಡ್ಬೋದು, ಮಂತ್ಲಿ ಒನ್ಸ್ ಕೂಡ ಅಪ್ಲೈ ಮಾಡ್ಬೋದು. ನಿಮಗೆ ಹೆಂಗ್ ಬೇಕೋ ಹಂಗ್ ಅಪ್ಲೈ ಮಾಡ್ಬೋದು. ಸೊ ಇಷ್ಟೇ ದಿನಕ್ಕೆ ಅಪ್ಲೈ ಮಾಡ್ಬೇಕು ಅಂತ ಎಲ್ಲ ಏನಿಲ್ಲ. ವಾರಕ್ಕೆ ನೀವು 2 ಸಲ ಅಪ್ಲೈ ಮಾಡ್ತೀನಿ ಅಂದ್ರು ಓಕೆ. ಇದರಿಂದ ಏನ್ ಯೂಸ್ ಆಗುತ್ತೆ ಅಂತಂದ್ರೆ, ನಿಮ್ಮ ಹೇರ್ಸ್ ಸ್ವಲ್ಪ ಸ್ಟ್ರೈಟ್ ಆಗುತ್ತೆ, ಸ್ಮೂತ್ ಆಗುತ್ತೆ ನಿಮ್ ಹೇರ್ಸ್. ನನಗೆ ಹೆಂಗೆ ಅಂದ್ರೆ ಇದ್ರದ್ದು ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಕ್ಕಿದೆ. ನಾನು 2 ಇಯರ್ಸ್ ಇಂದ ಯೂಸ್ ಮಾಡ್ತೀನಿ ಇದನ್ನ. ನನಗೆ ಹೆಂಗೆ ಅಂದ್ರೆ, ಇದನ್ನ ಅಪ್ಲೈ ಮಾಡಿ 2 ಡೇಸ್ ಒಂದ್ ಸ್ವಲ್ಪ ಲೈಕ್ ರಫ್ ಇರುತ್ತೆ ಹೇರ್ಸ್, ಅದಾದ್ಮೇಲೆ ನನಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಫುಲ್ ಲೈಕ್ ನಾನು ಸ್ಟ್ರೈಟ್ನಿಂಗ್ ಮಾಡಿದೀನಿ ಅನ್ನೋ ತರ ರಿಸಲ್ಟ್ ಬರುತ್ತೆ. ಸೊ ಈ ತರ ಬುಡದಿಂದ ಸ್ಕಾಲ್ಪ್ ಇಂದ ಹಚ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ. ತುಂಬಾ ದಿನ ಆಯ್ತು ನಾನು ಹೇರ್ ಮಾಸ್ಕ್ ನ ಅಪ್ಲೈ ಮಾಡ್ಕೊಂಡು. ಆಯ್ತು ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಆಯ್ತು ಎಕ್ಸಾಕ್ಟ್ ನಾನು ಹೇರ್ ಮಾಸ್ಕ್ ನ ಅಪ್ಲೈ ಮಾಡಿ. ಇವತ್ತೇ ಅಪ್ಲೈ ಮಾಡ್ತಿರೋದು. ಬಿಕಾಸ್ ನೆಕ್ಸ್ಟ್ ವೀಕ್ ಸ್ವಲ್ಪ ಆಚೆ ಹೋಗೋದಿದೆ. ನನಗ್ ಭಯ ಮೈಕ್ ಮೇಲೆ ಎಲ್ಲಿ ಬಿಟ್ಬಿಡುತ್ತೋ ಅಂತ. ಸೊ ಒಂದ್ ಸೈಡ್ ಆಯ್ತು, ಈಗ ಇನ್ನೊಂದ್ ಸೈಡ್ ಅದೇ ತರ ಅಪ್ಲೈ ಮಾಡ್ತೀನಿ. ಅಂಡ್ ನೀವು ಸ್ವಲ್ಪ ಜಾಸ್ತಿ ಹೇರ್ ಆಯಿಲ್ ನ ಅಪ್ಲೈ ಮಾಡಿ, ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಥ್ರೈಸ್. ನಾನು ಅಪ್ಲೈ ಹೆಂಗೆ ಅಂದ್ರೆ, ನಾನು ಮಂತ್ಲಿ ಒನ್ಸ್ ಅಪ್ಲೈ ಮಾಡ್ತೀನಿ. ನೀವು ವೀಕ್ಲಿ ಥ್ರೈಸ್ ಇಲ್ಲ ಅಂದ್ರೆ ವೀಕ್ಲಿ ಒನ್ಸ್ ಆದ್ರೂ ಅಪ್ಲೈ ಮಾಡಿ. ಸೊ ನಿಮ್ ಹೇರ್ಸ್ ಸ್ವಲ್ಪ ಥಿಕ್ ಆಗುತ್ತೆ. ಹ್ಮ್
ಸೊ ನಂಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತೀನಿ. ಸೊ ಖಾಲಿ ಸೊ ಇದು ನನ್ನ ಹೇರ್ ಮಾಸ್ಕ್. ಇದನ್ನ ಇಷ್ಟೇ ಸಿಂಪಲ್ ಆಗಿ ಹೋಮ್ ಮೇಡ್, ಯಾವುದೇ ತರ ಹೇರ್ ಸಿರಮ್ಸ್ ಎಲ್ಲ ಯೂಸ್ ಮಾಡಿದಿರಾ, ಹೋಮ್ ಮೇಡ್ ಆಗಿ ಯೂಸ್ ಮಾಡಿದ್ರೆ ಜಾಸ್ತಿ ಹೀಟ್ ಕೂಡ ನಿಮ್ಮ ಹೇರ್ಸ್ ಗೆ ಬೀಳ್ಬಾರ್ದು. ಲೈಕ್ ನಾನು ಬಿಫೋರ್ ಮೇಕರ್ ಶೂಟ್ಸ್ ಎಲ್ಲ ಹೋಗುವಾಗ ಲೈಕ್ ಅವರು ಹೇರ್ ಸ್ಪ್ರೇಸ್, ಸೆಟ್ಟಿಂಗ್ ಸ್ಪ್ರೇ, ಆಮೇಲೆ ಏನೋ ಸೆಟ್ ಆಗೋದಕ್ಕೆ ಪೌಡರ್ಸ್ ಹೀಟ್ ಜಾಸ್ತಿ ಮಾಡ್ತಿದ್ರು. ನನಗೂ ಹೋಗ ನಾನು ಹೇರ್ ಹಂಗಿರ್ಬೇಕು ಅಂದ್ಬಿಟ್ಟು ನಾನು ಸ್ಟ್ರೈಟ್ನರ್ ನ ಯೂಸ್ ಮಾಡ್ತಿದ್ದೆ. ಬಟ್ ಇವಾಗೆಲ್ಲ ಸ್ಟ್ರೈಟ್ನರ್ ಎಲ್ಲ ಯೂಸ್ ಮಾಡಲ್ಲ. ನಂಗೆ ಈ ತರ ಎಲ್ಲರೂ ಹೋಗ್ಬೇಕು ಅಂದ್ರೆ ಹಿಂಗ್ ಮಾಡ್ಕೊಂತೀನಿ. 1 ವೀಕ್ ಬಿಫೋರ್ ಅಪ್ಲೈ ಮಾಡ್ತೀನಿ. ಸೊ ದಟ್ ನನಗೆ ಒಂದು 2-3 ಡೇಸ್ ಆದ್ಮೇಲೆ ಸ್ವಲ್ಪ ಹೇರ್ ಸ್ಮೂತ್ ಆಗುತ್ತೆ. ಅಲ್ಲಿ ತನಕ 1-2 ದಿನ ರಫ್ ಆಗಿರುತ್ತೆ ಹೇರ್ಸ್. ಬಟ್ ನನಗೆ ಚೆನ್ನಾಗಿ ರಿಸಲ್ಟ್ ಸಿಗಿದೆ ಅದಕ್ಕೆ. ಸೊ ಅಷ್ಟೇ. ಈಗ 1-2 ಅವರ್ಸ್ ಆದ್ಮೇಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಎಸ್, ಈಗಷ್ಟೇ ಜಸ್ಟ್ ಹೇರ್ ವಾಶ್ ಆಗಿದೆ. ನನ್ನ ಹೇರ್ಸ್ ಇನ್ನೂ ವೆಟ್ಟಿದೆ, ಸೊ ಹಂಗಾಗಿ ನಿಮಗೆ ಮೋಸ್ಟ್ ಪ್ರಾಬ್ಲಿ ಗೊತ್ತಾಗ್ತಿಲ್ಲ ಅನಿಸುತ್ತೆ. ನನ್ನ ಹೇರ್ಸು ತುಂಬ ಲೈಕ್ ರಫ್ ಇದೆ. ನನಗದು ಫೀಲ್ ಆಗ್ತಿದೆ ಟಚ್ ಮಾಡ್ತಿದ್ರೆ. ನಾನು ಆವಾಗಲೇ ಹೇಳಿದ್ದೀನಿ ನನಗೊಂದು 2 ಡೇಸ್ ರಿಸಲ್ಟ್ ಬರಲ್ಲ ಅಂತ. ಎಸ್, ನನಗೆ ಅಪ್ಲೈ, ಯಾಕಂದರೆ ನಾನು 2 ಇಯರ್ಸಿಂದ ಅಪ್ಲೈ ಮಾಡ್ತಿದ್ದೀನಿ. ಸೊ ನನಗೆ ಗೊತ್ತು ಏನಂತ. ಸೊ ಟೂ ಡೇಸ್ ನನ್ನ ಹೇರ್ಸ್ ಹಿಂಗೆ ರಫ್ ಇರುತ್ತೆ, ಇನ್ನೂ ರಫ್ ಆಗುತ್ತೆ ಹೇರ್ಸು. ಅದಾದಮೇಲೆ 3rd ಡೇ 4th ಡೇ ಲೈಕ್ ಸ್ಮೂತ್ನಿಂಗ್ ಆಗುತ್ತೆ ನನ್ನ ಹೇರ್ಸು, ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ನನ್ನ ಹೇರ್ ಮಾಸ್ಕ್ ಅಥವಾ ನೀವು ಏರ್ ಪ್ಯಾಕ್ ಏನಂತೀರೋ, ಸೊ ನಾನು ಮಾಡಿದಂಥ ಹೋಮ್ ಮೇಡ್ ಏರ್ ಮಾಸ್ಕ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡ್ಬೋದು. ಬಟ್ ಡೋಂಟ್ ಬ್ಲೇಮ್ ಮಿ, ಓಕೆ? ನಾನು ಫ್ರ್ಯಾಂಕಾಗಿ ಹೇಳ್ತಿದ್ದೀನಿ, 2 ಡೇಸ್ ಅಂತೂ ನನ್ನ ಬೇರೆಯವ್ರ ಹೇರ್ಸಿಗೆ ಗೊತ್ತಿಲ್ಲ ನನಗೆ, ಬಟ್ ನನ್ನ ಹೇರ್ಸಿಗೆ 2 ಡೇಸ್ ರಿಸಲ್ಟ್ ಸಿಕ್ಕಲ್ಲ. ಸೊ ನಾನು ಇದನ್ನು ಇರೋ ಥರ ಡೈರೆಕ್ಟಾಗಿ ಹೇಳ್ತಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು, ಇಲ್ಲಾಂದರೆ ಬೇಡ. ನೋ ಅಬ್ಜೆಕ್ಷನ್ಸ್. ಆ್ಯಂಡ್ ದಟ್ಸ್ ಇಟ್, ಓಕೆ? ಸೊ ಪ್ಲೀಸ್ ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು, ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್.